ನರೇಂದ್ರ ಮೋದಿ ಅವರು ಮಿತ ಬಳಕೆಯ ವಿಚಾರ ಪ್ರಸ್ತಾಪಿಸಿದ ಕೆಲವು ದಿನಗಳಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ. ಅದರ ಮಾರನೆಯ ದಿನವೇ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗುತ್ತೆ. ಹಾಗೇನೆ ಲಿಂಕ್ ಎಂಬಂತೆ ಅಕ್ಕಿ ದರವೂ ಕೂಡ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆದ ಕೂಡಲೇ ಖಾಸಗಿ ವಾಹನ ಮಾಲೀಕರು ಅಥವಾ ಖಾಸಗಿ ಬಸ್ನ ಮಾಲೀಕರು ಟಿಕೆಟ್ ದರವನ್ನು ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಇನ್ನೆಷ್ಟು ದಿನ ಸ್ವಾಮಿ, ಎಲ್ಲದರ ಬೆಲೆ ಗಗನಕ್ಕೇರಿ ಕೂರ್ತಾ ಇದೆಯಲ್ಲ, ಇನ್ನು ಹೆಂಗೆ ಜೀವನ ಮಾಡೋದು ಅಂತ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮೋದಿಯವರ ಆಡಳಿತದ ಬಗ್ಗೆ ಕಾಂಗ್ರೆಸ್ನವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿಯವರು ಆಡಳಿತ ನಡೆಸೋದ್ರಲ್ಲಿ ಫೇಲ್ ಆದ್ರು ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಇಲ್ಲ, ಮೋದಿಯವರು ಫೇಲ್ ಆಗಿಲ್ಲ, ಕೊಲ್ಲಿ ಯುದ್ಧದ ಎಫೆಕ್ಟು ಇದೆಲ್ಲ ಏರಿಕೆಯಾಗುವುದಕ್ಕೆ ಅಂತ ಬಿಜೆಪಿಯವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ದುಬಾರಿ ಜೀವನಕ್ಕೆ ಜನ ರೆಡಿ ಆಗಬೇಕಾ? ಹಣದುಬ್ಬರಕ್ಕೆ ಕಡಿವಾಣ ಹಾಕೋದು ಯಾವಾಗ ಅನ್ನೋದೇ ಈಗಿರುವಂತ ಒಂದು ಪ್ರಶ್ನೆ. ಸೊ ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಮುಂದೆ ಹೇಗಪ್ಪ ಲೈಫು. ನಾನು ರಾಮ್ ಬಡ್ಗೇರ್. ಮೋದಿಯವರ ಮಿತ ಸಂದೇಶದ ಹೇಳಿಕೆಯ ಬೆನ್ನಲ್ಲೇ ಎಲ್ಲದರ ಬೆಲೆ ಗಗನಕ್ಕೇರಿ ಕೂರ್ತಾ ಇದೆ. ಇದು ಜನರನ್ನ ಕಂಗೆಡಿಸಿ ಬಿಟ್ಟಿದೆ. ಈಗ ನಾನಾ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಒಂದೇ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಕೆಯಾಗಿರೋದು. ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 3 ರೂಪಾಯಿ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಬಸ್ ಟಿಕೆಟ್ ದರವೂ ಕೂಡ ಹೆಚ್ಚಳ ಆಗಿದೆ. ಖಾಸಗಿ ಬಸ್ ಟಿಕೆಟ್ ದರ 20ರಿಂದ 30% ಏರಿಕೆ. ಸಿಎನ್ಜಿ ದರದಲ್ಲೂ ಏರಿಕೆಯಾಗಿದೆ. ಜನ ಬದುಕೇದು ಹೇಗೆ ಅನ್ನೋ ಪ್ರಶ್ನೆ. ಮಿತ ಬಳಕೆ ಅಂತ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ಯಾಕೆ ದರವನ್ನ? ಬಸ್ ಟಿಕೆಟ್ ಜಾಸ್ತಿ, ಅಕ್ಕಿ ರೇಟ್ ಕೂಡ ಏರಿಕೆಯಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಯಾವುದು? ರೂಪಾಯಿ ಮೌಲ್ಯ ದಿಢೀರ್ ಕುಸಿತ ಆಗಿದೆ. ಆರ್ಥಿಕ ಆತಂಕ ಶುರುವಾಗಿದೆ. ಮುಂದೇನು? ಮೋದಿ ಫೇಲ್ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರೆ, ಕೊಲ್ಲಿ ಎಫೆಕ್ಟ್ ಅಂತ ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ದುಬಾರಿ ಜೀವನಕ್ಕೆ ಜನ ರೆಡಿ ಆಗಬೇಕಾ? ಹಣದುಬ್ಬರಕ್ಕೆ ಕಡಿವಾಣ ಯಾವಾಗ ಬೀಳುತ್ತೆ? ಇದು ಈಗಿರುವಂತ ಪ್ರಶ್ನೆ. ಸೊ ಜನ ಕೇಂದ್ರ ಸರ್ಕಾರ ಏನು ಹೇಳುತ್ತೋ ಬಹಳಷ್ಟು ಸಂದರ್ಭದಲ್ಲಿ ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಇನ್ಕ್ಲೂಡಿಂಗ್ ಕೊರೋನಾ ಸಂದರ್ಭದಲ್ಲೂ ಕೂಡ ಮನೆಯಿಂದ ಹೊರಗಡೆ ಬರಬೇಡಿ, ತಟ್ಟೆ ತಗೊಂಡು ಬಾರಿಸಿ ಅಂದಾಗ್ಲೂ ಬಾರಿಸಿದ್ದಾರೆ. ಅದಾದ ನಂತರ ಯಾವ್ಯಾವ ಸಂದಿಗ್ಧ ಸಂದರ್ಭಗಳಿದಾವೋ ಎಲ್ಲ ಸಂದರ್ಭಗಳಲ್ಲೂ ಕೂಡ ಕೇಂದ್ರ ಸರ್ಕಾರದ ಜೊತೆ ಜನ ನಿಂತ್ಕೊಂಡಿದ್ದಾರೆ. ಆದ್ರೆ ಈಗ ಏಕಾಏಕಿಯಾಗಿ ಎಲ್ಲದರ ಬೆಲೆ ಜಾಸ್ತಿ ಆಗ್ತಾ ಇರೋದು ಯಾಕೆ? ಒಂದು ಪೆಟ್ರೋಲ್ ಡೀಸೆಲ್ ಎಲ್ಲದಕ್ಕೂ ಲಿಂಕ್. ಇದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದ್ರೆ ಸಹಜವಾಗಿ ಎಲ್ಲದರ ಬೆಲೆಯೂ ಕೂಡ ಏರಿಕೆಯಾಗುತ್ತೆ. ಈಗ ಖಾಸಗಿ ಬಸ್ನವರು 20ರಿಂದ 30% ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈಗ. ಸೊ ಹಂಗಾಗಿ ಯಾರಿಗೆ ಇದು ಹೊಡೆತ? ಜನಸಾಮಾನ್ಯರಿಗೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದು ಜನಸಾಮಾನ್ಯರಿಗೆ ಹೊಡೆತ. ಅಕ್ಕಿ ದರ ಕೂಡ ಏರಿಕೆ ಆಗಿದೆ. ಸೊ ಪ್ರತಿಯೊಂದರ ಬೆಲೆಯೂ ಕೂಡ, ಸಿಎನ್ಜಿ ಬೆಲೆ ಏರಿಕೆಯಾಗಿದೆ. ಸೊ ಹಾಗಾಗಿ ಇನ್ನು ಎಷ್ಟು ದಿನ ಹಿಂಗೆ? ಇನ್ನು ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಗೃಹಿಣಿ ಇದ್ದಾರೆ. ಈ ಸಮಸ್ಯೆ ಬಗ್ಗೆ ಮಾತನಾಡೋದಕ್ಕೆ ಅವರೇ ಪರ್ಫೆಕ್ಟ್. ವೀಣಾ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದಾದ ನಂತರ ಕಾಂಗ್ರೆಸ್ನ ವಕ್ತಾರರಾಗಿರುವಂತ ರಘು ದೊಡ್ಡೇರಿ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ದಿಲೀಪ್ ಬಿಜೆಪಿ ವಕ್ತಾರ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಜೆಪಿ ವಕ್ತಾರರಿಂದನೇ ಈ ಕಾರ್ಯಕ್ರಮನ ಆರಂಭ ಮಾಡ್ತೀನಿ. ಪಂಚರಾಜ್ಯ ಎಲೆಕ್ಷನ್ ಇತ್ತು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ನೀವು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರಲಿಲ್ಲ, ಬೆಲೆ ಏರಿಕೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಬಟ್ ಈಗ ನೋಡಿದ್ರೆ ಏಕಾಏಕಿಯಾಗಿ ಫಲಿತಾಂಶ ಬಂದ ಕೆಲವೇ ದಿನಗಳಲ್ಲಿ ಎಲ್ಲದರ ಬಗ್ಗೆ ಏರಿಕೆ ಮಾಡ್ತಾ ಇದ್ದೀರಿ. ಏನು ಕತೆ ಇದು? ಸರ್ ನೋಡಿ, ಇವತ್ತಿನ ಪ್ರಸ್ತುತ ಕಚ್ಚಾ ತೈಲದ ಬೆಲೆ
$118 ಪರ್ ಬ್ಯಾರಲ್ ಇರ್ತಕ್ಕಂಥದ್ದು ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ $70 ಪರ್ ಬ್ಯಾರಲ್ ಇತ್ತು. ಸೊ ಆ ರೀತಿ ಹೋದ್ರೆ ಅಕಸ್ಮಾತ್ ಇವರು ಬೆಲೆ ಏರಿಕೆಯನ್ನೇ ಮಾಡಬೇಕು ಅಂತ ಇದ್ದಿದ್ರೆ ಇವತ್ತು ಆಲ್ಮೋಸ್ಟ್ ಡಬಲ್ ಮಾಡಬೇಕಾಗಿತ್ತು. 1 ಲೀಟರ್ಗೆ $80 $90 ಮಾಡಬೇಕಾಗಿತ್ತು. ನೀವು ಬೇರೆ ಬೇರೆ ದೇಶಗಳನ್ನ ನೋಡಿದಾಗ ಹೋಲಿಕೆ ಮಾಡಿದಾಗ ಇದೇ ರೀತಿ ಬೆಲೆಗಳು ಜಾಸ್ತಿ ಆಗಿದ್ದಾವೆ. ನೀವು UAE ತೆಗೆದುಕೊಳ್ಳಿ, UAE-ನಲ್ಲೂ ಸಹ 54% ಜಾಸ್ತಿ ಆಗಿದೆ. US ಅಮೆರಿಕಾದಲ್ಲಿ ಸ್ವತಃ ಉತ್ಪಾದನೆ ಮಾಡ್ತಾರೆ UAE ಮತ್ತು US ನಲ್ಲಿ 44% ಜಾಸ್ತಿ ಆಗಿದೆ. ಶ್ರೀಲಂಕಾದಲ್ಲಿ 38% ಜಾಸ್ತಿ ಆಗಿದೆ. ನ್ಯೂಜಿಲೆಂಡಲ್ಲಿ 30% ಜಾಸ್ತಿ ಆಗಿದೆ. ಚೀನಾದಲ್ಲಿ 21% ಜಾಸ್ತಿ ಆಗಿದೆ. UK-ನಲ್ಲಿ 19% ಜಾಸ್ತಿ ಆಗಿದೆ. ದಕ್ಷಿಣ ಕೊರಿಯಾದಲ್ಲಿ 19% ಜಾಸ್ತಿ ಆಗಿದೆ. ಇವತ್ತು ಜಾಸ್ತಿ ಆಗಿರ್ತಕ್ಕಂಥದ್ದು ₹3 ಸರ್. ₹3 ಜಾಸ್ತಿ ಮಾಡಿದ್ದಾರೆ. ಜಸ್ಟ್ ನಾನು ಹೇಳ್ತೀನಿ ಸರ್, ₹3 ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಕೇಂದ್ರ ಏನ್ ಮಾಡುತ್ತೆ, ಎಕ್ಸೈಸ್ ಡ್ಯೂಟಿಯನ್ನ ಕೇಂದ್ರ ಸರ್ಕಾರ ಹಾಕ್ತಾ ಇದ್ದಂತೆ ಎಕ್ಸೈಸ್ ಡ್ಯೂಟಿನ ತನ್ನ ಮೇಲೆ ಹಾಕೊಳ್ಳುತ್ತೆ, ₹10 ಕಡಿಮೆ ಮಾಡ್ತಾರೆ. ಸೊ ಇವತ್ತು ನಾವು ಪೆಟ್ರೋಲ್ದು ಏನೇನು ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಸರ್. ಇವತ್ತು ಮೂಲ ಬೆಲೆ ಇರ್ತಕ್ಕಂಥದ್ದು ಪೆಟ್ರೋಲಿಯಂಗೆ ₹54 ಸಮಥಿಂಗ್ ಮೂಲ ಬೆಲೆ ಇದೆ. ಅದರೊಳಗಡೆ ಕೇಂದ್ರ ಸರ್ಕಾರ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ₹11.90. ಇದಕ್ಕಿಂತ ಮುಂಚೆ ₹21 ಇತ್ತು ಸರ್. ನಿಮಗೆಲ್ಲ ಗೊತ್ತಿರುತ್ತೆ. ₹10 ಕಡಿಮೆ ಮಾಡ್ತೀವಿ ನಾವು. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯನ್ನ ನಾವು ₹10 ಕಡಿಮೆ ಮಾಡ್ತೀವಿ. ರಾಜ್ಯ ಸರ್ಕಾರ ವ್ಯಾಟ್ ಅನ್ನ 1 ಲೀಟರ್ಗೆ ₹27 ಹಾಕುತ್ತೆ ಸರ್. ₹27 ಹಾಕುತ್ತೆ. ಮತ್ತೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಎಷ್ಟು ಬಾರಿ ಪೆಟ್ರೋಲ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂತ ನಾವು ನೋಡಿದಾಗ 15 ಜೂನ್ 2024 ₹3 ಜಾಸ್ತಿ ಮಾಡ್ತಾರೆ ಸರ್. ಅವತ್ತು ಯಾವತ್ತು ಕೊಲ್ಲಿ ಯುದ್ಧ ಇರೋದಿಲ್ಲ. ₹99.84 ಇದ್ದಂತಹ ಪೆಟ್ರೋಲಿಯಂ ಬೆಲೆಯನ್ನು ₹107.84 ಜಾಸ್ತಿ ಮಾಡ್ತಾರೆ. ಅದಾದ್ಮೇಲೆ 2025ರಲ್ಲಿ ಏಪ್ರಿಲ್ 1ನೇ ತಾರೀಕು ಅವತ್ತು ಸಹ 18% ಇಂದ 21% ಜಾಸ್ತಿ ಮಾಡ್ತಾರೆ. ₹7 ಜಾಸ್ತಿ ಮಾಡ್ತಾರೆ ಸರ್. ಅವತ್ತು ಯಾವತ್ತು ಕೊಲ್ಲಿ ಯುದ್ಧ ಇರೋದಿಲ್ಲ ಸರ್. ಇವತ್ತು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ಅಂತಾರಾಷ್ಟ್ರೀಯ ಸಮಸ್ಯೆ. ಇಟ್ಸ್ ನಾಟ್ ಕಂಟ್ರೋಲ್ಡ್ ಬೈ ಇಂಡಿಯಾ. ಇಡೀ ಪ್ರಪಂಚಕ್ಕೆ ಆಗಿರ್ತಕ್ಕಂಥದ್ದು. ಇದು ನಮಗೂ ಆಗಿದೆ, ನಮ್ಮ ದೇಶಕ್ಕೂ ಆಗಿದೆ. ಅದನ್ನ ನಾವು ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕ್ರಮಗಳನ್ನು ಏನು ಅಂತ ಹೇಳಿ ನಾವು ಅದನ್ನ ರಾಜ್ಯ ಸರ್ಕಾರನೂ ಮಾಡಬೇಕಾಗುತ್ತೆ, ಕೇಂದ್ರ ಸರ್ಕಾರನೂ ಮಾಡಬೇಕಾಗುತ್ತೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತು? ಕೇಂದ್ರ ಸರ್ಕಾರ ₹10 ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡ್ತು. ರಾಜ್ಯ ಸರ್ಕಾರ ₹27. ಇಡೀ ದೇಶದಲ್ಲೇನೆ 2ನೇ ಅತಿ ಹೆಚ್ಚು ಎಕ್ಸೈಸ್ ಡ್ಯೂಟಿಯನ್ನು ಹಾಕ್ತಕ್ಕಂಥದ್ದು ಕರ್ನಾಟಕ. ಇದೇ ತೆಲಂಗಾಣ ₹35 ಹಾಕುತ್ತೆ, ಕರ್ನಾಟಕ ₹27 ಹಾಕುತ್ತೆ. ಅದನ್ನ ಇವ್ರು ಕಡಿಮೆ ಮಾಡ್ಬೋದಲ್ಲ. ₹27 ಇರೋದನ್ನ ಒಂದು ₹15 ಮಾಡಿ ಈ ಕೊಲ್ಲಿ ಯುದ್ಧ ಮುಗಿಯೋವರೆಗೂ. ಸೊ ಈಗ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ರಾಜ್ಯ ಸರ್ಕಾರ 100%. ನೀವು ಯಾಕೆ ಸರ್, ನೀವು ಆ ರೀತಿ ಹೋದಾಗ ಅರುಣಾಚಲ ಪ್ರದೇಶದಲ್ಲಿ ಇವತ್ತಿನ ಬೆಲೆ ಪೆಟ್ರೋಲ್ ಬೆಲೆ ₹93 ಇದೆ. ಚಂಡೀಗಢದಲ್ಲಿ ₹97 ಇದೆ. ದೆಹಲಿನಲ್ಲಿ ₹97 ಇದೆ. ಗುಜರಾತ್ನಲ್ಲಿ 97 ಇದೆ. ಹಿಮಾಚಲ ಪ್ರದೇಶದಲ್ಲಿ ₹109 ಇದೆ. ಕರ್ನಾಟಕದಲ್ಲಿ ₹106 ಇದೆ. ತೆಲಂಗಾಣದಲ್ಲಿ ₹110 ಇದೆ. ಇದೇ ಮೇಘಾಲಯದಲ್ಲಿ 98 ಇದೆ. ಉತ್ತರ ಪ್ರದೇಶದಲ್ಲಿ 97 ಇದೆ. ಹಾಗಾದ್ರೆ ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ₹100 ಒಳಗಡೆ ಇದೆ? ಕಾಂಗ್ರೆಸ್ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಅತಿ ಹೆಚ್ಚು ಇದೆ, ₹100 ಮೇಲಿದೆ? ಎಕ್ಸಾಕ್ಟ್ಲಿ. ಅದಕ್ಕೂ ಉತ್ತರ ಕೊಡ್ಬೇಕಲ್ವಾ? ಈ ಪ್ರಶ್ನೆಗೆ ಉತ್ತರ ನಾನು ರಘು ದೊಡ್ಡೇರಿ ಅವರಿಂದ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ ಅತಿಥಿ.